ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಳ್ದೊಂದು ಪ್ರಮೋಷನ್ ಮಾಡಿ ಈಗ ಎಲ್ಲ ಕೂತಿದ್ದೀವಿ. ಹೊಟ್ಟೆ ಹಶ್ವಾಗ್ತಿದೆ. ಟೈಮು 4 ಗಂಟೆ. ಅಜ್ಜಿ ಫುಲ್ ಡಿಸ್ಟರ್ಬೆನ್ಸು ವಿಡಿಯೋಗೆ. ಟೀ ಕುಡಿ ಅಂತ. ಆರೋಗೈತೆ ಒಂದು ಕುಡಿದಿದೆ ಇಲ್ಲ. ಇವಾಗ ಏನಾದ್ರು ಅಡುಗೆ ಮಾಡಬೇಕು. ಹೊಟ್ಟೆ ಹಸಿತೈತೆ. ನಿಶಾ ಮಾಡ್ತಾಳೆ ಇವತ್ತು. ಅಡುಗೆ ಮಾಡಬೇಡಿ ನಾನು ಮಾಡ್ತೀನಿ ಅಂದವಳೆ. 6 ಗಂಟೆ ಆದರೂ ಮಾಡಲ್ಲ. ವಾಟ್ ಅದೇ ಮಾಡಲ್ಲ ಸ್ಪಂದನ. ಬಿಸಿನೀರು ತಣ್ಣೀರಾ ಎರಡು ಮಿಕ್ಸ್ಡ್. ಶಂಪು ನೀರಂದ್ರೆ ಇಷ್ಟ ಅವನಿಗೆ. ಶಂಪು ಹಾಕಿ ಇವನ್ಗೆ 1 ತಿಂಗಳಾಗ ಸ್ನಾನ ಮಾಡಿ ಹಾಕಿ ಇವನ್ಗೆ. ಒನ್ಲಿ ಶಂಪು ನಿಲ್ಲಲ್ಲ ಅವನು. ಜಾಗುತ್ತೆ ಇಲ್ಲ ಆಗ್ತಾನೆ ಇದೆ. ಇವನು ಸ್ನಾನ ಮಾಡ್ಸಕ್ಕೆ ನೋಡಿಲಿ ಎಷ್ಟು ಜನ. ಇವ್ರಿಗೂ ಸ್ನಾನ ಮಾಡಿಸಿ ಇವ ಮುಂಗುವೆ. ಶಂಪು ಅಲ್ಲೇ ಇರ್ತಾನಲ್ಲ ಗಾರ್ಡನಲ್ಲಿ. ವಾಸನೆ ಬಂದಿದ್ದಾನೆ. ಶಾಂಪು ಹಾಕ್ತಾ ಇದೀವಿ ಈಗ ನಾವು. ಹೊಸ ಶಾಂಪು 5 ರೂಪಾಯಿ ಶಾಂಪು. ತಿರುಗಿಸಿ ಪಳ್ಳಂತ ಹೊಡ್ತಾನೀಗ. ಏನ್ ಮಾಡ್ತವನೆ? ಸುಮ್ಮನೆ ಮಾಡಿಸ್ಕೊತಾನೆ ಸ್ನಾನ ಅಂತೂ. ಗುಂಡ ಅಂತೂ ಮಾಡಿಸ್ಕೊಳ್ಳಲ್ಲ. ಇದಕ್ಕೆ ಬ್ರಷ್ ಕ್ಲೀನರ್ ಹಾಕಿ ಪುಡಿ ಇದೀನಿ ಕೂದಲೆಲ್ಲ ಹೊಂಟೋಗಿ. ಚಕ್ಲುಗುಳಿ ಐತೈತೆ ಅವನಿಗೀಗ. ಬಡ್ಡಿಯದ್ ನಿಲ್ಸದೇ ಇಲ್ಲ ಈಗ ಕಾಲ್ನವನು. ದನ ಉಚ್ತಾರಲ್ಲ ಹಂಗ ಉಚ್ತವನೆ. ಬಾಯ್ಲಿ ಸರ್ ನಿಮ್ಗೂ ಉಚ್ತಾರೆ ಬನ್ನಿ ಇಲ್ಲಿ ಸ್ವಲ್ಪ. ಸ್ನಾನ ಅಂದ್ರೆ ಓಡೈತಾನೆ ಒಂದ್ ಮೈಲಿ. ಬಾಯ್ಲಿ ಹೆಂಗಾಗಿದ್ಯಾ ನೋಡು. ನೋಡಿಲಿ ಕರ್ರಗಾಗೋಗಿದ್ಯಲ್ಲ ಬೆಳ್ಳಗಿರೋನು. ನಡಿ ಬಾ ಏನು ಹೊಡಿತೀನಿ. ಇವನಿಗೆ ಸ್ನಾನ ಮಾಡಿಸೋದು ಅಂದ್ರೆ ಒಂದು ಟಾಸ್ಕ್. ದಟ್ ಈಸ್ ಬಿಗ್ ಟಾಸ್ಕ್. ನೋಡ್ತಾ ಇರಿ ಹಂಗೆ ಏನೇನು ಕತೆಗಳು ಮಾಡ್ತಾನೆ ಅಂತ. ನೀನೇನ್ ಮಗುನ ಟಬ್ಬಲ್ ಮಾಡಕ್ಕೆ? ನೀರಂದ್ರೆ ಸ್ನಾನ ಅಂದ್ರೆ ದೂರ ಗುರ್ರ ಅಂತ ಇರ್ತಾನೆ. ಅಲ್ಲೇ ಹಾಕು ನೀರು. ಅದೇ ನೀರಲ್ಲೂ ಈ ಎತ್ತು ಫಸ್ಟ್ ತಲೆಗೆ ಹಾಕ್ಬಿಡೋಣ. ತಲೆಗೆ ನೀರು ಹಾಕೋದಂದ್ರೆ ಆಗಲ್ಲ ಇವನಿಗೆ. ಯಪ್ಪ ದೊಡ್ಡ ಗಲೀಜು ಇವನು. ನೋಡಿ ಫ್ರೆಂಡ್ಸ್ ಕೂದಲು. ಶಾಂಪು ಎಣ್ಣೆ ಎಲ್ಲ ಹಾಕಬೇಕು ಅದಕ್ಕೆ. ಇವನಿಲ್ಲವನೇ ಅವನಲ್ಲವನೇ. ಇಲ್ಲಿ ಮುಟ್ಟಿದ್ರೆ ಸಾಕು ಚಕ್ರಗಳು ಎಣ್ಣೆ ನೋಡಿ. ಚೆನ್ನಾಗಿ ಕಾಣಿಸ್ತವನಂತೆ. ಇನ್ನೇನು ಬಾಯಿನಸಿ ಬೆಳಗಿದ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣುವ. ಪಾನಿಪುರಿ ಗೋಲ್ಗಪ್ಪ ಭಯ.
ಗುಂಡ ಯು ವಾಂಟ್ ಗೋಲ್ಗಪ್ಪ? ಇದೇನಿದು? ಕಾಫಿ ಪುಡಿ. ಧೀರಾಜಿ ಮಾತಾಡ್ತಿರೋದು ಬರೀ ವಟ 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 ಅಂತ. ಹಾಂ, ಕಬಾಬ್ ಮಾಡ್ತಾ ಇದ್ದಾರೆ. ಮಾತಾಡಿದ್ರೆ ಯಾವ ಕೆಲಸ ಅದು? ಹೌದು, ನೀವೇನು ಮಾಡ್ತಿದ್ದೀರಾ? ಚಿಕನ್ ಚಾಪ್ಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಗ್ರೀನ್ ಬೇಕಂತೆ ನಮ್ಮ ನಿಶಾ ರವೀಂದ್ರ ಅವ್ರಿಗೆ. ಹಾಗಾಗಿ ನಾನು ಗ್ರೀನ್ ಚಾಪ್ಸ್ ಮಾಡ್ತಾ ಇದ್ದೀನಿ ಇವತ್ತು. ಬೆಳಿಗ್ಗೆ 8 ರೂಪಾಯಿ ಅಂದ. ಎಲ್ಲರೂ ಕಿಚನಲ್ಲಿ ಸೇರ್ಕೊಂಡು ಏನೋ ಮಾಡ್ತಿದ್ದಾರೆ. ಏನು ಎಲ್ಲ ಚೆಲ್ಬಿಟ್ಟವ್ರೆ. ಹಾ, ಅದು ನಾಟಿ ಕೋಳಿ ಮೊಟ್ಟೆ. ಸೆಕೆಗಾಲಕ್ಕೆ ಅದು ಏನೋ ಆಗ್ಬಿಟ್ಟಿದೆ. ಚಿಕನ್ ಎಷ್ಟು ಕೆಜಿ ಆಯ್ತಣ್ಣ ಅದರಲ್ಲಿ? 1 kg ಚಿಕನ್, 1 kgಗೆ ಇದು ಇಲ್ಲ, 1 kgಗಿಂತ 3/4 kg ಗ್ರೇವಿ, ಇನ್ನು 1/4 kg ಕಬಾಬ್. ಕಬಾಬೇ ಸಾಲಲ್ಲ ನಮ್ಮ ಮನೇಲಿ. ಕಬಾಬ್ ಪ್ರಿಯರು. ಓಕೆ ಫ್ರೆಂಡ್ಸ್, ಬಾಯ್. ಇವಾಗ ಎಣ್ಣೆಗೆ ಚಕ್ಕೆ, ಲವಂಗ, ಒಂದು ಎಲೆ, ಮತ್ತೆ ಸೋಂಪು ಅದೆಲ್ಲ ನಂದೊಂದಿರಲಿ ಅಂತ. ಹಾಂ, ಇಷ್ಟೆಲ್ಲ ಹಾಕೊಂಡಿದ್ವಿ. ನಾನು ಚಾಪ್ಸ್ ಮಾಡೋದು ನಿಮ್ಗೆ ಹೀಗೇನೆ. ಸೊ ನೀವು ನೋಡ್ತಿರ್ಬೋದು, ಗ್ರೀನ್ ಚಾಪ್ಸ್ ಮಾಡ್ತಿದ್ದೀನಿ. ಪುದೀನ, ಕೊತ್ತಂಬರಿ, ಒಂದು ಟೊಮೆಟೊ, ಹಸಿಮೆಣಸಿನ್ಕಾಯಿ ಇದೇ ಥರ ಒಂದು ಚಾಪ್ಸ್ ತೋರ್ಸೆ. ಇದು ಗೋಡಂಬಿ, ಈರುಳ್ಳಿ, ಬೆಳ್ಳುಳ್ಳಿ, ಇದು ಯಾವುದು ಶುಂಠಿ ಇಷ್ಟ ಹಾಕಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಐ ಮೀನ್ ರುಬ್ಕೋಬೇಕು. ಎಲ್ಲರೂ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡಿ ರುಬ್ಬಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಳೆ ಬಂತು. ಆಮೇಲೆ ಹಿಂಗೆ ದೂರದಿಂದ ವಿಡಿಯೋ ಮಾಡಬೇಕು. ನಾನು ಹತ್ತತ್ರಕ್ಕೆ ಹೋಗ್ತಿದ್ದೆ, ಒಂದು 2-3 ಸಲ ಕೈಗೆಲ್ಲ ಸಿಡಿತು. ಅವಾಗಿಂದ ಭಯ. ಪುಡಿ ಹಾಕ್ತಿದ್ದಲ್ಲ ಒಂದು ಸ್ವಲ್ಪ. ಇದಕ್ಕೆ ಕಾಯಿ, 1 ದೊಡ್ಡ ಕಾಯಿ, ಮತ್ತೆ ಇದು ಸ್ವಲ್ಪ ಸಾಂಬಾರು ಪುಡಿ, ಮಟನ್ ಸಾಂಬಾರು ಪುಡಿ ಹಾಕೊಂಡಿದ್ದೀನಿ. ಸೊ ಇಟ್ಸ್ ಆಲ್ಮೋಸ್ಟ್ ಡನ್. ಇದು ಏನು ಹಾರದ ಮೇಲೆ ಪೇಸ್ಟ್ ಮಾಡ್ಕೋಬೇಕು. ಚಿಕನ್ನು ಇಲ್ಲಿ ತೊಗೊಂಡು ಬೇಯ್ತಾ ಇದೆ. ನೋಡಿ ಫ್ರೆಂಡ್ಸ್, ಇವಾಗ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಹೇಳೆ, ಅದೇನು ಹೇಳೆ. ನಾನು ರಮ್ಯಾ ಮತ್ತೆ ಪುನೀತ್ ರಾಜ್ಕುಮಾರ್ ಸರ್ದು ಫಸ್ಟ್ ಮೂವಿ ನೋಡ್ಬೇಕು ಅಂತ ಅನ್ಕೊತಾ ಇದ್ದೀನಿ. ಆದ್ರೆ ಟೈಟಲ್ ಯಾವುದು ಅಂತ ಗೊತ್ತಿಲ್ಲ. ಅಪ್ಪಿ ಅಂತ ಫಿಲಮ್ ರಕ್ಷಿತಾ ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಫಸ್ಟ್ ಮೂವಿ ಯಾವುದು, ರಮ್ಯಾ ಹಾಗೂ ಪುನೀತ್ ಸರ್ ಅವ್ರದ್ದು ಫಸ್ಟ್ ಮೂವಿ ಯಾವುದು, ಕಮೆಂಟ್ ಮಾಡಿ. ಒಟ್ನಲ್ಲಿ ಹೊಟ್ಟೆ ಹಸಿತಾ ಇದೆ. ಒಟ್ನಲ್ಲಿ ಅನ್ನ ಏನು ಹಾಕಲ್ವಾ? ಹಾಕಿ ಬರ್ತಿತ್ತಲ್ಲ. ಚೆನ್ನಾಗಿದ್ಯಾ? ನಿಜ? ಮಧು ಮಾಡಿರೋ ಚಿಕನ್ ಸಾಂಬಾರು ಸೂಪರ್. ಸಾಂಬಾರ್ ಅಲ್ಲ ಕಡೆ, ಅಭಿ ಫಿಲಮ್ ಕರೆಕ್ಟಾಗಿ ಹೇಳು.
ಚೆನ್ನಾಗಿದೆ. ಓ ಹಿಂಗೆ ಹೇಳ್ಬೇಕಾ? ಸೂಪರ್. ಕರೆಕ್ಟಾಗಿ ಹೇಳು. 10/10. ಹಾಂ ಸರಿ. ಸರಿ. ಯಾವ್ದಿದು ಪೀಸ್ ಇವು? ಅದ್ಯಾವ್ದು ಹಾಕಬ ಮೂಳಿ ಅಂತ ಇದನ್ನ ಹಾಕ್ತೀನಿ. ಹಾಂ, ನೆನ್ನೆ ರಾತ್ರಿ ಚಿಕನ್ ಮಟನ್ ತಿಂದು ಸುಸ್ತಾಗಿ ಎಳ್ನೀರು ಕುಡಿತಾವ್ರೆ ಇಬ್ರು. ನಾವು ತಿನ್ನು. ಏನಾರ ಒಂದು ಮಾತು, ತಿಂತೀಯಾ ಬೇಕಾ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಟಾಕೀಸ್, ನಿಶಾ ನಿಖಿಲ್ ವ್ಲಾಗ್ಸ್ ಹಾಗೂ ಮಧುಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.